ಕೇಂದ್ರ ಸರ್ಕಾರ ಏನು ಜನ ವಿರೋಧಿ SIR ಕಾಯ್ದೆಯನ್ನು ಏನು ತರಲಿಕ್ಕೆ ಹೊರಟಿದೆ, ಇದನ್ನ ವಿರೋಧಿಸಿ ಕರ್ನಾಟಕದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ SIR ವಿರೋಧಿ ಜಾಥಾ ನಡೀತಾ ಇದೆ. ಒಂದು 5 ತಂಡಗಳಾಗಿ ಈ ಜಾಥಾ ಕರ್ನಾಟಕದ ತುಂಬ ಸಂಚರಿಸಿ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಸಮುದಾಯಗಳ ನಡುವೆ ಜನಜಾಗೃತಿಯನ್ನು ಮೂಡಿಸ್ತಾ ಇದೆ. 1ನೇ ತಂಡ ಬಿದರಿಂದ ಸ್ಟಾರ್ಟ್ ಆಗಿ ಬೆಂಗಳೂರನ್ನ ತಲುಪಲಿದೆ. 2ನೇ ತಂಡ ಬಿಜಾಪುರದಿಂದ ಸ್ಟಾರ್ಟ್ ಆಗಿ ಬೆಂಗಳೂರನ್ನ ತಲುಪಲಿದೆ. 3ನೇ ತಂಡ ತುಮಕೂರಿಂದ ಸ್ಟಾರ್ಟ್ ಆಗಿ ಬೆಂಗಳೂರನ್ನ ತಲುಪಲಿದೆ. 4ನೇ ತಂಡ ಉತ್ತರ ಕನ್ನಡ ಸಿರ್ಸಿಯಿಂದ ಸ್ಟಾರ್ಟ್ ಆಗಿ ಚಿಕ್ಕಮಗಳೂರು ಮೂಲಕ ಬೆಂಗಳೂರನ್ನ ತಲುಪಲಿದೆ. 5ನೇ ತಂಡ ಉಡುಪಿಯ ಮೂಲಕ ನಮ್ಮ ಮಂಡ್ಯ ಬೆಂಗಳೂರು ಭಾಗವಾಗಿ ಬೆಂಗಳೂರನ್ನ ತಲುಪಲಿದೆ. ವಿಶೇಷವಾಗಿ ಇದು ಉಡುಪಿಯ ತಂಡ. ಇವತ್ತು ನಾವು ಮಂಗಳೂರನ್ನ ತಲುಪಿದ್ದೀವಿ. ಮಂಗಳೂರಲ್ಲಿ ಇವತ್ತು ಸಮಾರಂಭಗಳನ್ನ ನಡೆಸ್ತಾ ನಾವು ಬೆಂಗಳೂರಿಗೆ 20ನೇ ತಾರೀಕು ತಲುಪಿ 20ನೇ ತಾರೀಕು ಬೆಂಗಳೂರಲ್ಲಿ ಈ SIR ವಿರೋಧಿಯ ಒಂದು ಪ್ರತಿರೋಧವನ್ನು ಒಟ್ಟಿ ಈ SIR ಇಂದ ಈ ದೇಶಕ್ಕೆ ಆಗುವಂತಹ ಮತ್ತು ದೇಶದ ಒಂದು ಬಹುತ್ವದ ಬಗ್ಗೆ ಮತ್ತು ಜನವಿರೋಧಿಯ ಈ ನೀತಿಗಳ ಬಗ್ಗೆ ಒಂದು ದೊಡ್ಡ ಸಮಾವೇಶವನ್ನು ನಾವು ಕೈಗೊಳ್ತಾ ಇದ್ದೀವಿ. ಪ್ರಿಯರೇ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮತದಾರರ ಪಟ್ಟಿ ಪರಿಷ್ಕರಣೆ ಈ ತಿಂಗಳಲ್ಲಿ 20ನೇ ತಾರೀಕು ಆರಂಭವಾಗಲಿಕ್ಕಿದೆ. ಆ ನಿಟ್ಟಿನಲ್ಲಿ ನಾನು ಹೇಳುವುದು ಏನಂದ್ರೆ, ಈ ಮತದಾರ ಪಟ್ಟಿ ಪರಿಷ್ಕರಣೆ ಮಾಡುವಾಗ ಆದಷ್ಟು ಮಂದಿ ಜನರನ್ನು ಹೊರಗಿಡುವ ಸಂಚನ್ನು ಬದಿಗಿಟ್ಟು ಎಲ್ಲ ಜನರನ್ನು ಸೇರಿಸುವ ಒಂದು ಕೆಲಸ ಮಾಡಬೇಕು. ಅದಕ್ಕೆ ಪೂರಕವಾದ ತಯಾರಿಯನ್ನು ನಮ್ಮ ಸರ್ಕಾರ ಮಾಡಲೇಬೇಕು. ಈಗ ಹಳ್ಳಿ ಪ್ರದೇಶಗಳಲ್ಲಿ ಇರ್ಬೋದು ಅಥವಾ ಬೇರೆ ಬೇರೆ ವಾರ್ಡ್ಗಳಲ್ಲಿ ಇರ್ಬೋದು, ಜನರಲ್ಲಿ ಅದಕ್ಕೆ ಬೇಕಾದ SIR ಗೆ ಬೇಕಾದ ದಾಖಲೆಗಳಿಲ್ಲ. ಇದ್ರೂ ಸಹ ವಿವಿಧ ರೀತಿಯ ನ್ಯೂನತೆಗಳಿವೆ. ಅದರಲ್ಲಿ ಇರ್ಬೋದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರ್ಬೋದು, ಅಥವಾ ಅಪ್ಪ ಅಮ್ಮನ ಹೆಸರು ಸರಿಯಾಗಿಲ್ಲ, ಸರಿಯಾದ ರೀತಿಯಲ್ಲಿ ಅವರಿಗೆ ದಾಖಲೆಗಳಿಲ್ಲ. ಈ ನಿಟ್ಟಿನಲ್ಲಿ ನಮ್ಮ ಜನರಿಗೆ ತುಂಬಾ ಕಷ್ಟ ಆಗ್ಲಿಕ್ಕಿದೆ. ಹಾಗಿರುವಾಗ ಇಂಥ ಜನರನ್ನು ಹೊರಗಿಟ್ರೆ ಹೇಗೆ? ಯಾವುದೊಂದು ಅಜೆಂಡಾ ಇಟ್ಕೊಂಡು ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮಾಡ್ತಾ ಇದ್ದಾರೆ ಅಂತ ನಮಗೆಲ್ಲ ಗೊಂದಲ, ಅದೇ ರೀತಿ ಜನರ ಮನಸ್ಸಿನಲ್ಲಿ ಭಯ ಸಹ ಇದೆ. ಹಾಗಿರುವಾಗ ಸರ್ಕಾರ ಇದಕ್ಕೆ ಬೇಕಾದ ನೆರವನ್ನು ಮಾಡಿಕೊಳ್ಬೇಕು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈಗ ತುರ್ತಾಗಿ ಚುನಾವಣೆ ಇಲ್ಲ. ಅದಕ್ಕಾಗಿ ಅಷ್ಟು ಅವಸರ ಮಾಡುವಂತ ತುರ್ತು ಪರಿಸ್ಥಿತಿ ನಮ್ಮಲ್ಲಿ ಇಲ್ಲ. ಚುನಾವಣೆ ತುಂಬಾ ದೂರದಲ್ಲಿದೆ. ಅದಕ್ಕಾಗಿ ಆದಷ್ಟು ಒಂದು 6 ತಿಂಗಳು ಈ SIR ಗೆ ಕೊಟ್ಟು ಜನರಿಗೆ ಯಾವುದೆಲ್ಲ ದಾಖಲೆಗಳು ಸರಿಯಾಗಿಲ್ಲ ಅದು ಸರಿಪಡಿಸಬಹುದು, ಅಥವಾ ದಾಖಲೆಗಳು ಇಲ್ಲದಿದ್ದರೆ ಅದನ್ನು ಸರ್ಕಾರ ವತಿಯಿಂದ ಅದು ಕೊಡಬಹುದು. ಹಾಗೆ ಮಾಡಿದರೆ ಎಲ್ಲ ಜನರ ಹೆಸರುಗಳು ನೋಂದಣಿ ಆಗ್ತದೆ ಮತ್ತು ಎಲ್ಲರಿಗೂ ಒಂದು ಮತದಾನದ ಹಕ್ಕು ಸಿಗ್ತದೆ. ಈಗ ಇಷ್ಟೊಂದು ಭಯ ಭೀತರಾಗಿದ್ದಾರೆ ಅಂದರೆ, ಯಾಕೆಂದ್ರೆ ಮತದಾರ ಪಟ್ಟಿಯಲ್ಲಿ ಜನರ ಹೆಸರು ಇಲ್ಲ ಅಂತ ಆದ್ರೆ ಅವರು ಪೌರತ್ವ ಅಥವಾ ನಾಗರಿಕತೆ ಕಳೆದುಕೊಳ್ತಾರೆ. ಆ ನಿಟ್ಟಿನಲ್ಲಿ ಅವರೆಂತ ಮಾಡುದು? ಇಷ್ಟು ವರ್ಷ ದುಡಿದು ಇಷ್ಟು ವರ್ಷ ತಮ್ಮ ಕುಟುಂಬವನ್ನು ನಡೆಸಿಕೊಂಡು ಬಂದವರು ಜನರು ಅವರು ಎಲ್ಲಿ ಹೋಗುವುದು? ಆ ರೀತಿಯೆಲ್ಲ ಭಯಭೀತರಾಗಿದ್ದಾರೆ. ಹಾಗಿರುವಾಗ ಈ ಕರ್ನಾಟಕ ರಾಜ್ಯ ಸರ್ಕಾರ ಅದಕ್ಕೆ ಬೇಕಾದ ಪೂರಕವಾದ ಕೆಲಸವನ್ನು ಮಾಡಬೇಕು. ಅದೇ ಅಲ್ಲದೆ ವಿವಿಧ ಕಡೆಗಳಲ್ಲಿ ಇರ್ಬೋದು, ಪಂಚಾಯತಿಗಳಲ್ಲಿ ಇರ್ಬೋದು ಅಥವಾ ನಗರ ಪಂಚಾಯತಿಗಳಲ್ಲಿ, ತಾಲೂಕು ಆಫೀಸ್ಗಳಲ್ಲಿ ಕೆಲವು ನೆರವು ಕೇಂದ್ರಗಳನ್ನು ತೆಗೆದು ಅದಕ್ಕೆ ಬೇಕಾದ ದಾಖಲೆಗಳನ್ನು ಜನರಿಗೆ ಕೊಟ್ಟರೆ ನಿಜವಾಗಿಯೂ ಅವರ ಹೆಸರನ್ನು ಮತದಾರ ಪಟ್ಟಿಯಲ್ಲಿ ನೋಂದಣಿ ಮಾಡಲಿಕ್ಕೆ ಸುಲಭ ಆಗ್ತದೆ. ಮತ್ತು ಏನೆಲ್ಲ ಸಮಸ್ಯೆಗಳಿದೆ ಅದು ಸರ್ಕಾರ ಸಹಾಯ ಮಾಡಬೇಕು. ಯಾಕಂದರೆ ಇಲ್ಲಿ ಇದ್ದವರೆಲ್ಲ ಭಾರತೀಯರೇ, ಕರ್ನಾಟಕ ರಾಜ್ಯದವರು, ವಿವಿಧ ಧರ್ಮಕ್ಕೆ ಸೇರಿದವರು, ವಿವಿಧ ಪಂಗಡದವರು, ಆದರೆ ಎಲ್ಲರೂ ಭಾರತೀಯರು. ಅದು ನಮಗೆಲ್ಲರಿಗೂ ಗೊತ್ತು. ಯಾಕಂದರೆ ಸಾವಿರಾರು ವರ್ಷಗಳಿಂದ ನಾವು ನೋಡ್ತಾ ಇದ್ದೇವೆ. 100 ವರ್ಷಗಳಿಂದ ನಮ್ಮೊಟ್ಟಿಗೆ ಅವರು ಜೀವನ ಮಾಡ್ತಿದ್ದಾರೆ. ಹಾಗಿರುವಾಗ ಕೆಲವರ ಹೆಸರು ಅನ್ನು ತೆಗೆದು ಹಾಕೋದು ಸರಿಯಲ್ಲ. ಅದು ಹಾಗಿರುವಾಗ ಎಲ್ಲರೂ ಇದಕ್ಕೆ ಕೈ ಜೋಡಿಸಿ, ಅದರಲ್ಲಿ ಸಹ ಸರ್ಕಾರ, ಅದೇ ರೀತಿ ಸರ್ಕಾರ ಕಚೇರಿಗಳು, ಇಲಾಖೆಗಳು ಕೈ ಜೋಡಿಸಿ ಜನರಿಗೆ ಸಹಾಯ ಮಾಡಬೇಕು ಅಂತ ನನ್ನ ಒಂದು ಬೇಡಿಕೆ. ನಮ್ಮಲ್ಲಿ ಮಹಿಳೆಯರಿಗೆ ಇದರಲ್ಲಿ ಸೀರಿಯಸ್ನೆಸ್ ಇಲ್ಲ. ಒಂದನೇದಾಗಿ ಮಹಿಳೆಯರು ಇದನ್ನು ಮನೆಗೆ ತಲುಪಿಸಬೇಕಾಗಿದೆ. ಒಂದು. ಎರಡನೇದಾಗಿ ಮಹಿಳೆಯರಿಗೆ ಜ್ಞಾನವನ್ನು, ಎಂದರೆ ಮನೆಯನ್ನು ನಡೆಸುವವಳು ಮಹಿಳೆಯಾಗಿದ್ದಾಳೆ, ಅವಳಿಗೆ ಇದರ ಜ್ಞಾನವನ್ನು ಜಾಸ್ತಿ ಕೊಡಬೇಕಾಗಿದೆ. ಪ್ರತಿಯೊಂದು ಮನೆಗೆ ಹೋಗಿ ಮಹಿಳೆಯರಿಗೆ ಇದರ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂತಹದ್ದು. ಹೆದರಬೇಕೇನ ಅಂತಿಲ್ಲ, ಆದರೆ ಎಲ್ಲ ಡಾಕ್ಯುಮೆಂಟ್ಸನ್ನು ಸರಿಯಾಗಿ ಪರಿಶೀಲನೆ ಮಾಡಿ ಮನೆಯಲ್ಲಿ ತಯಾರಿಟ್ಟುಕೊಳ್ಳುವುದು, ಅದರೊಟ್ಟಿಗೆ 2 ಫೋಟೋವನ್ನು ಇಟ್ಟುಕೊಳ್ಳೋದು ನಮ್ಮ ಮಹಿಳೆಯರು ಮಾಡುವಂಥ ಕಾರ್ಯ. ಇದನ್ನು ಮಹಿಳೆಯರು ಚೆನ್ನಾಗಿ ತಿಳಿದು ಮಾಡಿದರೆ ನಾವು ಸುಲಭವಾಗಿ SIR ಕಾರ್ಯವನ್ನು ಮುಂದುವರಿಸಬಹುದು. ಇಂಥ ಹಕ್ಕು ನಮಗೆ ಸಿಕ್ಕಿರುವಾಗ ಇದು ಅಂಬೇಡ್ಕರ್ ಅವರು ಕೊಟ್ಟಂತಹ ನಮ್ಮ ಮಹತ್ವದ ಹಕ್ಕಾಗಿದೆ. ಆದರೆ ಈಗ SIR ಮೂಲಕ ಈ ಹಕ್ಕುಗಳನ್ನು ಕಸಿಯುವ ರೀತಿಯಲ್ಲಿ ನಮ್ಮನ್ನು ದೂರ ಮಾಡಿಸಲಾಗ್ತದೆ. ಅದರಿಂದ ಹೊರಗಿಡಲಾಗುವಂಥ ಒಂದು ಹುನ್ನಾರ ನಡೆಯುತ್ತಿದೆ. ಆದ್ದರಿಂದ ನಾವು ಇಷ್ಟು ವರ್ಷ ಈ ದೇಶದಲ್ಲಿ ಹುಟ್ಟಿ ಬೆಳೆದು ಹೋರಾಟ ಮಾಡಿ ಮತವನ್ನು ಚಲಾಯಿಸಿ ಈಗ ಒಂದು ಚಿಕ್ಕ ಡಾಕ್ಯುಮೆಂಟ್ಸ್ಗಾಗಿ, ಒಂದು
ಒಂದು ಚಿಕ್ಕ ದಾಖಲೆಗಾಗಿ ಅಥವಾ ಹೆಸರಿನಲ್ಲಿ ಅಥವಾ ಏನಾದರೂ ಒಂದು ಚಿಕ್ಕ ಡಾಕ್ಯುಮೆಂಟ್ಸಿಗಾಗಿ ಹೇಗೆ ನಮ್ಮ ಓಟನ್ನು ಅವರು ಕಸೀತಾರೆ. ನಾವು ಸರ್ಕಾರದಲ್ಲಿ ಒಂದೇ ಪ್ರಶ್ನೆ ಮಾಡೋದು, ನಾವು ಇಷ್ಟು ಈ ದೇಶದಲ್ಲಿ ಹುಟ್ಟಿ ಬೆಳೆದು ಇಷ್ಟು ಮತ ಚಲಾಯಿಸಿ ನಮ್ಮನ್ನು ಒಂದು SIRನ ಮೂಲಕ ಹೊರಗಿಡುವಂಥ ಹುನ್ನಾರ ಏಕೆ ಮಾಡ್ತಿದ್ದೀರಿ? ಅದಕ್ಕಾಗಿ ಕೊಟ್ಟಂತಹ ಸಮಯ ಕಾಲಾವಕಾಶ ಕೂಡ ಚಿಕ್ಕದು, ಅಲ್ಪಾವಧಿ, ಒಂದು ತಿಂಗಳು ನಮಗೆ ಮಿನಿಮಮ್ ಒಂದು 6 ತಿಂಗಳಾದರೂ ನಮಗೆ ಅದರ ಡಾಕ್ಯುಮೆಂಟ್ ಸರಿ ಮಾಡಲಿಕ್ಕೆ ನಮಗೆ ಟೈಮ್ ಕೊಡಬೇಕಾಗಿತ್ತು. ಆದರೆ ಸರ್ಕಾರದಲ್ಲಿ ನನ್ನ ಇರುವ ಪ್ರಶ್ನೆ, ಇದಕ್ಕಾಗಿ ಸರ್ಕಾರ, ನಮ್ಮ ಈ ರಾಜ್ಯ ಸರ್ಕಾರ ನಮ್ಮನ್ನು ಇದನ್ನು ಪರಿಶೀಲಿಸಿ ಇದನ್ನು ಹಿಂದೆ ಮಾಡುವಂತೆ, ಸ್ವಲ್ಪ ಟೈಮ್ ಕೊಡುವಂತೆ, ಅವಧಿ ಕೊಡುವಂತೆ ಮಾಡಬೇಕಾಗಿ ನಾನು ಸರ್ಕಾರದಲ್ಲಿ ವಿನಂತಿ ಕೂಡ ಮಾಡ್ತಿದ್ದೆ, ಸರ್ಕಾರದಲ್ಲಿ ಪ್ರಶ್ನೆ ಕೂಡ ಮಾಡ್ತಾ ಇದ್ದೆ. ಇಲ್ಲದೇ ಇರುವಂಥ ಒಂದು ಹೊಸ ಸಮಸ್ಯೆಯನ್ನು, ಹೊಸ ಒಂದು ಚಾಲೆಂಜನ್ನು ನಮ್ಮ ಮುಂದೆ ಇಡ್ತಾ ಇದೆ. ಇಲ್ಲಿವರೆಗೆ ಪೌರತ್ವ ಅನ್ನೋದು ಹುಟ್ಟಿದಾಗಿಂದ ಅಥವಾ ವಾಸದಿಂದ ಬಂದಂಥ ಒಂದು ಸಹಜವಾದ ಹಕ್ಕು ಮತ್ತು ಅನಾಯಾಸವಾಗಿ ಒಬ್ಬರಿಗೆ ಸಿಕ್ಕಬೇಕಾದಂಥ ಸವಲತ್ತು. ಈಗ ಈ ದೇಶದ ಪೌರ ನಾನು ಅಂತ ಪ್ರೂವ್ ಮಾಡ್ಕೊಳ್ಳೋಂಥ ಜವಾಬ್ದಾರಿಯನ್ನು ನನ್ನ ಮೇಲೇ ಸರ್ಕಾರ ಹೊರಿಸ್ತಾ ಇದೆ. ಹಾಗಾಗಿ ನಾವು ಎಲ್ಲ ಕಡೆ ಹೇಳ್ತಿರೋದೇನೆಂದರೆ, ಇಲ್ಲಿವರೆಗೆ ಜನಗಳು ಸರ್ಕಾರವನ್ನು ಆಯ್ಕೆ ಮಾಡ್ತಾಯಿದ್ರೆ ಈಗ ಸರ್ಕಾರ ಜನಗಳನ್ನು ಆಯ್ಕೆ ಮಾಡ್ತಾಯಿದೆ ಅಂತ ಒಂದು ರಿವರ್ಸ್ ಆಗಿಬಿಟ್ಟಿದೆ ಪ್ರೋಸೆಸ್ಸು. ಈಗಲೇ ನಾವು ಈ ಬೇರೆಯವ್ರ ಜೊತೆ ಮಾತಾಡ್ತಿರುವಾಗ ಸುಮಾರು ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನು ನಮ್ಮ ಮುಂದೆ ಇಟ್ಟರು. ಉದಾಹರಣೆಗೆ, ಎಷ್ಟೋ ವರ್ಷ ಗಲ್ಫಲ್ಲಿದ್ದು ಈಗ ವಾಪಸ್ ಬಂದಿರೋ ಒಬ್ಬ ವ್ಯಕ್ತಿ ತಾನು ಓಟ್ಲಿಗೆ ಸೇರ್ಕೋಬೇಕು ಅಂತಂದಾಗ ಆತನ ಹತ್ರ ಪಾಸ್ಪೋರ್ಟ್ ಇದೆ, ಆದರೂ ಕೂಡ ಅಲ್ಲಿರೋ BLO ಏನು ಮಾಡ್ತಿದ್ದಾರೆ, ನಿಮ್ಮ ಹಳೆ ಮನೆಯ ಅಡ್ರೆಸ್ ಪ್ರೂಫ್ ತೊಗೊಂಡು ಬನ್ನಿ ಅಂತ ಹೇಳಿದ್ದಾರೆ. ಹೀಗೆ ಎಷ್ಟೋ ಸತಿ BLOಗಳಿಗೇ ಪೂರ್ತಿಯಾದ ಜಾಗೃತಿ ಇಲ್ಲ. ಅವರು ಇದನ್ನು ಜನಗಳಿಗೆ ಹರಾಸ್ ಮಾಡೋಕ್ಕೆ ಬೇಕಾದ ಒಂದು ಉಪಕರಣವಾಗಿ ಬಳಸ್ತಾ ಇದ್ದಾರೆ. ಸೊ ಇದು ನಮಗೆ ಗ್ರೌಂಡ್ ಲೆವೆಲ್ನಲ್ಲಿ ಗೊತ್ತಾಗಿದ್ದು ಸತ್ಯ. ಹಾಗಾಗಿ ಎಷ್ಟೋ ಜನಕ್ಕೆ ಇಲ್ಲಿ ಕರಾವಳಿನಲ್ಲಿ ಪಾಸ್ಪೋರ್ಟ್ ಇದೆ, ಅವ್ರಿಗೆ ಸಮಸ್ಯೆ ಆಗಬಾರ್ದು. ಆದರೆ ಅವ್ರಿಗೂ ಕೂಡ ಸಮಸ್ಯೆಗಳಾಗುವಂಥ ಸ್ಪೆಲ್ಲಿಂಗ್ ಮಿಸ್ಟೇಕಿಂದಾಗಿ ಹೊರಗಡೆ ಉಳಿಯುವಂಥ ಸಾಧ್ಯತೆ ಇದೆ. ಏಕೆಂದರೆ ಒಬ್ಬ ಮಹಿಳೆ ತೋರಿಸಿದ್ರು, ಈಗ ಅವರ ರೇಷನ್ ಕಾರ್ಡಲ್ಲಿ ಒಂದು ಹೆಸರಿದೆ, ಆಧಾರ್ನಲ್ಲಿ ಒಂದು ಹೆಸರಿದೆ, ಅವ್ರ ಪಾಸ್ಪೋರ್ಟಲ್ಲಿ ಇನ್ನೊಂದು ಹೆಸರಿದೆ. ಸೊ ಈ ಗೊಂದಲವನ್ನು ಅವರು ಬಗೆಹರಿಸ್ಕೊಳ್ಳೋದು ಹೇಗೆ ಅನ್ನೋ ಚಿಂತೆಯಲ್ಲಿ ಇದ್ದರು. ಹೀಗೆ ಒಂದು ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅನ್ನುವ ಎಕ್ಸ್ಟ್ರೀಮ್ಲಿ ಇಲ್ಲಾಜಿಕಲ್ ಮೆಥಡಾಲಜಿ ಏನಿದೆ ಅದನ್ನು ನಾವು ಫಸ್ಟು ತಿರಸ್ಕರಿಸಬೇಕು. ಏಕೆಂತಂದರೆ ಭಾರತೀಯ ಹೆಸರುಗಳನ್ನು ನಾವು 4 ಥರ ಬರೀಬೋದು. ಯಾವ ಹೆಸರು ಕೊಟ್ಟರೂ ನೀವು 4 ಥರ ಬರೀಬೋದು. ಇನ್ನು ಕೆಲವು ಹೆಸರುಗಳನ್ನು ಇನ್ನೂ ಹೆಚ್ಚು ರೀತಿಯಲ್ಲಿ ಬರೀಬೋದು. ಏಕೆಂತಂದರೆ ಇವರು ಆಧಾರ್ ಮಾಡಿಸುವಾಗ ಅಲ್ಲಿರೋಂಥ ಲೋಕಲ್ ಯಾವುದೋ ಒಬ್ಬ ಕ್ಲರ್ಕೋ ಪರ್ಸನ್ನು ಅವ್ರು ಹೇಳಿದ್ದನ್ನು ಬರೆದಿರ್ತಾನೆ, ತನಗೆ ಬರೆದಿರ್ತಾಳೆ, ತನಗೆ ಗೊತ್ತಿರುವ ಸ್ಪೆಲ್ಲಿಂಗ್ನಲ್ಲಿ. ಅದು ಇಷ್ಟೆಲ್ಲ ಸಮಸ್ಯೆಗೆ ಕಾರಣ ಮಾಡುತ್ತೆ ಅಂತ ಯಾರೂ ಊಹೆನೇ ಮಾಡಿರಲಿಲ್ಲ. ಇದು ಇಲ್ಲಿವರೆಗೂ ಸಮಸ್ಯೆನೂ ಆಗಿರಲಿಲ್ಲ. ಹಾಗಾಗಿ ಈ ಲಾಜಿಕಲ್ ಡಿಸ್ಕ್ರಿಮಿನೇಷನ್ ಅನ್ನುವ ಒಂದು ಇಲ್ಲಾಜಿಕಲ್ ಮೆಥಡಾಲಜಿಯನ್ನು ನಾವು ತಿರಸ್ಕರಿಸಬೇಕು. ಮತ್ತು ಸ್ಪೆಲ್ಲಿಂಗಿನ ಒಂದು ದೃಷ್ಟಿಯಿಂದ ಒಬ್ಬ ಮನುಷ್ಯ ಆ ಮನುಷ್ಯನೇ ಅಲ್ಲ ಅನ್ನೋ ಅವರ ಐಡೆಂಟಿಟಿನೇ ತಿರಸ್ಕಾರ ಮಾಡುವಂಥ ಈ ಹುನ್ನಾರ ಏನಿದೆ, ಇದು ಅತ್ಯಂತ ಅಮಾನವೀಯವಾಗಿರುವಂಥದ್ದು, ಅವೈಜ್ಞಾನಿಕವಾಗಿರುವಂಥದ್ದು. ಮತ್ತು ಇಡೀ ಒಂದು ಪೌರತ್ವದ ಸಿಂಧುತ್ವವನ್ನೇ, ಅಂದರೆ ಹೇಗೆ ಒಬ್ಬ ಪೌರತ್ವ ಕಳಿಸ್ಕೋಬೇಕು ಅನ್ನೋ ಪ್ರಶ್ನೆಯನ್ನೇ ಬುಡದ ಮಟ್ಟದಲ್ಲಿ ಅಲ್ಲಾಡಿಸುವಂಥ ಒಂದು ಲಾಜಿಕಲ್ ಡಿಸ್ಕ್ರಿಮಿನೇಷನ್ ಇದೆ. ಹಾಗಾಗಿ ನಾವು ವೈಯಕ್ತಿಕವಾಗಿ, ಸಾಮೂಹಿಕವಾಗಿ, ಜನರ ಸಂಘಟನೆಗಳ ಮೂಲಕವಾಗಿ ಈ ಲಾಜಿಕಲ್ ಡಿಸ್ಕ್ರಿಮಿನೇಷನನ್ನು ಸಂಪೂರ್ಣವಾಗಿ ತಿರಸ್ಕರಿಸಬೇಕು. ಅಷ್ಟೇ ಅಲ್ಲದೆ ಸರ್ಕಾರದ ಮೇಲೆ ಒತ್ತಡ ತರಬೇಕು. ಈ ಲಾಜಿಕಲ್ ಡಿಸ್ಕ್ರಿಮಿನೇಷನ್ನ ಯಾವ ಕಾರಣಕ್ಕೂ ನೀವು ಒಪ್ಕೊಳ್ಬಾರ್ದು ಕರ್ನಾಟಕದಲ್ಲಿ ಅಂತ. ಅಷ್ಟು ಮಾಡಿದ್ರೇ ನಮಗೆ ಸುಮಾರಷ್ಟು ಸಮಸ್ಯೆಗಳು ಬಗೆಹರಿಸಬಹುದು. ಅದಲ್ಲದೇನೂ ಬೇರೆದಿದೆ. ಅದಕ್ಕೆ ಬೇಕಾದ ಟ್ರೈನಿಂಗ್ ಕೊಡಬೇಕು. ಪ್ರತಿ BLOಗಳಿಗೂ ಮನೆಗಳಿಗೆ ಹೋಗಿ ಈ ಒಂದು ಡಿಸ್ಕ್ರಿಪೆನ್ಸಿ ಅಂತ ಏನಾದರೂ ಇದ್ದರೆ ಅದನ್ನು ಪತ್ತೆ ಹಚ್ಚುವ ಒಂದು ಜವಾಬ್ದಾರಿಯನ್ನು ಕೊಡಬೇಕು. ಆದರೆ ಈಗಾಗಲೇ ಆ ಜವಾಬ್ದಾರಿನ ಹೊತ್ತಿರೋರು ಸಮರ್ಪಕವಾಗಿ ಕೆಲಸ ಮಾಡಬೇಕಾದ್ರೆ 1 ತಿಂಗಳ ಅವಧಿ ಯಾವುದು ಸಾಲದು. ಹಾಗಾಗಿ ಅವರು ಈ ಒಂದು ಮಳೆಗಾಲದಲ್ಲಿ ಅದರಲ್ಲೂ ಇವತ್ತು ಚುನಾವಣೆ ಏನು ಹತ್ತಿರದಲ್ಲಿ ಇಲ್ಲದೇ ಇರೋದ್ರಿಂದ ಇನ್ನೂ ಒಂದು 6 ತಿಂಗಳು ಟೈಮ್ನ ವಿಸ್ತರಿಸಬೇಕಾಗಿದೆ. ಅದನ್ನು ಸರ್ಕಾರಗಳು, ಅಂದರೆ ಕರ್ನಾಟಕದ ಸರ್ಕಾರ ಮುಖ್ಯ ಚುನಾವಣಾ ಆಯೋಗಕ್ಕೆ ಮನವರಿಕೆ ಮಾಡಿಕೊಡ್ಬೇಕು. ಸಾಧ್ಯ ಆದರೆ ನ್ಯಾಯಾಂಗದಲ್ಲೂ ಹೋಗಿ ಪ್ರಶ್ನೆ ಮಾಡಿ ಈ ಒಂದು ಏನಿದು ಟೈಮ್ ಲೈನ್ ಇದೆ ಅದರ ವಿಸ್ತರಣೆಯನ್ನು ಅವರು ಪಡ್ಕೋಬೇಕು. ಹಾಗೆ ಪಡ್ಕೊಳ್ಳೋದ್ರ ಮೂಲಕ ಒಂದಷ್ಟು ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕೋದಕ್ಕೆ ಸಾಧ್ಯ ಆಗುತ್ತೆ. ಎಲ್ಲರಿಗೂ ಹೇಳಿದಂಥ ಸ್ಪಷ್ಟ ಅಭಿಪ್ರಾಯ. ಮತ್ತು ಇದನ್ನೇ ನಿಮ್ಮ ಡಿಮ್ಯಾಂಡಲ್ಲೂ ಲೋಕಲ್ಲಾಗಿ ನೀವು ರೈಸ್ ಮಾಡಿ ಅಂತ ಕೂಡ ನಾವು ಹೇಳಿದ್ದೀವಿ. ಅಷ್ಟೇ ಅಲ್ಲದೆ ಜಾಥಾ ಒಂದು ಕಡೆ ನಡೆಯುತ್ತೆ,
ಅದು ಮುಗಿಯುತ್ತೆ. ಆದರೆ ನೀವು ಈ ಲೋಕಲ್ಲಾಗಿ ಕೆಲಸ ಮಾಡಬೇಕಾಗಿದ್ದು ಸುಮಾರಾಗಿದೆ. ಅಟ್ಲೀಸ್ಟು ಒಂದು 50 ಫ್ಯಾಮಿಲಿಗೆ ಒಬ್ಬರ ಹಾಗೆ ಅಥವಾ ಇಬ್ಬರ ಹಾಗೆ ನಿಮ್ಮ ಲೋಕಲ್ಲಾಗೇ ಸ್ವಲ್ಪ ಓದು ಬರಹ ಬಲ್ಲವ್ರನ್ನ ನೇಮಿಸ್ಬಿಟ್ಟು ಅವ್ರಿಗೊಂದು ಸ್ವಲ್ಪ ಟ್ರೈನಿಂಗ್ ಕೊಡಿ. ಅವರು ಯಾರಿಗೆ ಈ ಥರ ಅನ್ಯಾಯ ಆಗಿದೆ ಅಥವಾ ಯಾವ ಡಾಕ್ಯುಮೆಂಟ್ ಅವ್ರಿಗೆ ಸಿಗ್ತಾ ಇಲ್ಲ ಅದಕ್ಕೆ ಸಹಾಯ ಮಾಡೋ ಹಾಗೆ, ಮತ್ತು ಬೇರೆ ಯಾವುದೋ ಒಂದು ಫಾರಮ್ ಇದ್ದರೆ ಆ ಯಾವ ಫಾರಮ್ನ ತುಂಬಬೇಕು, ಹೇಗೆ ತುಂಬಬೇಕು ಅನ್ನೋ ಸಹಾಯ ಮಾಡೋದಕ್ಕೆ ಸ್ಥಳೀಯವಾಗಿ ನೀವು ಬೇಕಾದಂಥ ಉಪಕ್ರಮಗಳನ್ನು ತಗೊಳ್ಬೇಕು ಅಂತ ಕೂಡ ನಾವು ಮನವಿ ಮಾಡಿದ್ದೇವೆ. ಬಹುಶಃ ಇದನ್ನು ಗ್ರಾಸ್ ರೂಟ್ಸ್ ಲೆವೆಲ್ಗೆ ತೊಗೊಂಡು ಹೋಗೋದು ಅಂತಂದರೆ ಲೋಕಲ್ ಲೆವೆಲ್ನಲ್ಲಿ ನಾವೇ ಸ್ವಯಂ ಸಂಘಟಿತರಾಗಿ ಈ ಕೆಲಸವನ್ನು ಮಾಡಿಕೊಡೋದು ಭಾಳ ಮುಖ್ಯ. ಹೆದರುವ ಏನು ಅವಶ್ಯಕತೆ ಏನಿಲ್ಲ. ಅದರಲ್ಲಿ ಇದ್ದ ಡಾಕ್ಯುಮೆಂಟ್ಸ್ ಎಲ್ಲ BLO ಅವರಿಗೆ ತೋರಿಸಿ ಯಾವುದೆಲ್ಲ ಅದರಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಇದೆ ಅದು ನಾವು ಮುಂದುವರಿಸಬೇಕು ಅದರಲ್ಲಿ. ಆಮೇಲೆ ಓಲ್ಡ್ ಯಾವುದು ಎಲೆಕ್ಷನ್ ಲಿಸ್ಟಲ್ಲಿ ನಮ್ಮ ಹೆಸರು ಉಂಟು ಇಲ್ಲ ಯಾವುದಾದ್ರೂ ಪ್ರಾಬ್ಲಮ್ ಇದ್ದರೆ ಬೇರೆ SIR ಕಮಿಟಿ ಎಲ್ಲ ಫಾರ್ಮ್ ಮಾಡಿದ್ದಾರೆ. ಅದರಲ್ಲಿ ನಂಬರ್ಸ್ ಎಲ್ಲ ಉಂಟು. ನಾವು ಫೋನ್ ಮಾಡಿ ಜನರ ಹತ್ರ ಸಪೋರ್ಟ್ ಟೀಮ್ ಇದೆ, ಅವರ ಹತ್ರ ಸಪೋರ್ಟಿಗೆ ಕಾಲ್ ಮಾಡಿ ಏನು ಅದಕ್ಕೆ ರಿಕ್ವೈರ್ಮೆಂಟ್ಸ್ ಉಂಟು ಅದೆಲ್ಲ ರೆಡಿ ಮಾಡ್ಬೋದು. ಜನರಿಗೆ ಸ್ವಲ್ಪ ಎಜುಕೇಟ್ ಮಾಡಬೇಕು. ನಮ್ಮ ಕಮ್ಯುನಿಟಿಯಲ್ಲಿ ಎಲ್ಲರಿಗೆ ಹೋಗಿ ಇದು ನನ್ನ ಒಬ್ಬನ ಪ್ರಾಬ್ಲಮ್ ಅಲ್ಲ, ಇದು ನಾನು ಒಬ್ಬನು ಸರಿ ಇದ್ದೇನೆ, ಬೇರೆಯವರಿಗೆ ತೊಂದರೆ ಆದರೆ ಆಗಲಿ ಎಂದು ಹೇಳುವ ಈ ಸಿಚುವೇಷನಲ್ಲಿ ನಾವು ಇರಬಾರ್ದು. ನಾವು ಯಾರಾದರೂ ನಾನು ಸರಿ ಇದ್ದರೆ, ನನ್ನ ಡಾಕ್ಯುಮೆಂಟೇಷನ್ ಸರಿ ಇದ್ದರೆ ನಾವು ನನ್ನ ಅಕ್ಕಪಕ್ಕ ಮನೆಯವರ ಹತ್ರ ಸಹ ಹೋಗಿ ಚೆಕ್ ಮಾಡಬೇಕು. ಅವರಿಗೆ ಹೆಲ್ಪ್ ಮಾಡುವ ಏನೆಲ್ಲ ನನ್ನಿಂದ ಆಗ್ತದೆ, ನಮ್ಮಿಂದ ಆಗ್ತದೆ ಅದೆಲ್ಲ ಹೆಲ್ಪ್ ಮಾಡಬೇಕು ಜನರಿಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office SIT Tower, Silicon Oasis, Dubai, UAE.